ಅಪ್ಪನ್ ಮುದ್ದಿನ ಮಗಳು ನಾನು. ಅವರು ಈ ಊರಿಗೆ ಮುಖ್ಯಸ್ಥರು. ಅಪ್ಪ ಎಷ್ಟೊಂದ್ ಸೇವಕರು ಇಟ್ಟಿದ್ದಾರೆ ನನ್ ತುಂಟಾಟ ಸಹಿಸೋದಕ್ಕೆ. ನನ್ನೆಲ್ಲ ತಪ್ಪು ಮತ್ತೆ ದೋಷಗಳ ದಂಡ ಅವರಿಗೆ ಸಿಗೋದು. ನಾನಂತ ನನ್ ಮನ್ಸಿಗೆ ಬಂದ ಹಾಗೆ ಇರ್ತೀನಿ. ಮತ್ ನಂಗೆ ಯಾವಾಗ ಕೋಪ ಬರುತ್ತೋ ಅವಾಗ ಯಾರ್ ನನ್ ಎದುರಿಗೆ ಬಂದ್ರು ಆಗ ಭಗವಂತ ಬಂದ್ರು ಕಾಪಾಡೋಕಾಗಲ್ಲ. ಅದೇನೋ ಸರಿನೇ. ಯಾರ್ ನಾನ್ ಹೇಳಿದ ಕೆಲ್ಸ ಮಾಡಲ್ವೋ ಅವರಿಗೆ ಸರಿಯಾಗಿ ಪೂಜೆ ಮಾಡ್ತೀನಿ ನಾನು. ಆದ್ರೆ ಯಾಕಂಗೆ? ಕೋಪ ನನ್ ಮೂಗಿತ್ತೋದಿಲ್ಲ ಇರುತ್ತೆ, ಸರ್ ಅಂತ ಇರ್ಬಿಡತ್ ನಂಗೆ. ಆದ್ರೆ ಇಷ್ಟೊಂದ್ ಸಿಟ್ಟು ಯಾಕೆ? ಓಹೋ, ನೀನೊಬ್ಬ, ನಿಂಗ್ ಅರ್ಥನೇ ಆಗಲ್ಲ. ಅಹಂಕಾರದಿಂದ ಕೋಪ ಬರುತ್ತೆ. ಇವ್ರನ್ನೆಲ್ಲ ಎಲ್ರಿಗಿಂತ ಸುಂದರವಾದ ಹುಡುಗಿ ನಾನು, ಮುಖ್ಯಸ್ಥರ ಮಗಳು ನಾನು. ಅಹಂಕಾರ ಇದ್ದೇ ಇರುತ್ತೆ ತಾನೆ. ಅಪ್ಪನ್ ಮುದ್ದಿನ ಮಗಳು ನಾನು. ಅವರು ಈ ಊರಿಗೆ ಮುಖ್ಯಸ್ಥರು.